ಬಲಿಷ್ಠವಾದ ಟ್ಯಾಕಲ್ ಲೆಫ್ಟ್ ಕವರ್ ಜಾಗದಿಂದ. ಆಟಗಾರಿದ್ದೀರಿ, ರಾಜ್ಯ ರಾಷ್ಟ್ರೀಯ ಮಟ್ಟದ ಆಟಗಾರಿದ್ದೀರಿ. ಕಬಡ್ಡಿಯ ನಿಯಮಗಳು ತಮಗೆ ಗೊತ್ತಿದೆ, ಹಾಗಾಗಿ ದಯಮಾಡಿ ತೀರ್ಪಿಗೆ ತಾವು ಬದ್ಧರಾಗಿರ್ಬೇಕು. ಉತ್ತಮವಾದ ಒಂದು ಪ್ರಯತ್ನ. ಬೋನಸ್ ಈ ಕಡೆ ಟ್ಯಾಕಲ್ ಪಾಯಿಂಟ್ ಆಟ. 2-1 ಪಂದ್ಯ. ಚೇತನ್ ದಾಳಿ ಇಲ್ಲಿ ಮತ್ತೊಂದು ಟ್ಯಾಕಲ್ ನ ಪ್ರಯತ್ನ. ಯಶಸ್ವಿ ಟ್ಯಾಕಲ್. ವಿನೋದ್ ನಾಯ್ಕ ಈ ಬಾರಿ, ಕಳೆದ ಬಾರಿ ಲೆಫ್ಟ್ ಕವರ್ ಟ್ಯಾಕಲ್ ಮಾಡಿದ್ರು, ಈ ಬಾರಿ ರೈಟ್ ಕವರ್ ಟ್ಯಾಕಲ್. ಮಹೇಶ್ ನಾಯ್ಕ ಮೂರು ಒಂದು ಹೇಳಿ ಬಂದಿದೆ ಮಲ್ಲಿಕಾರ್ಜುನ್ ಮಲ್ಲು. ಒಳ್ಳೆ ಟ್ಯಾಕಲ್, ಡಬಲ್ ಟೈ ಹೋಲ್ಡ್ ಮುಖಾಂತರ ಬೆಳೆಸಿದ್ದಾರೆ. 3-2 ಹರೀಶ್ ದಾಳಿ ವಿಭಾಗದಲ್ಲಿ ನೀಲಕಾಯದ ಟ್ಯಾಕಲ್ ಮಾಡುವ ಪ್ರಯತ್ನ. ಮಿಡ್ಲ್ ಹತ್ತಿರದಲ್ಲೇ ಯಶಸ್ವಿ ಟ್ಯಾಕಲ್ ಮತ್ತೊಮ್ಮೆ. ಯಶ್ ಕಳೆದ ದಾಳಿಯಲ್ಲಿ ಇವರನ್ನ ಯಶಸ್ವಿಯಾಗಿ ಅಂಕಣದಿಂದ ಹೊರಗಡೆ ಹಾಕಿದ್ರು. ಈ ಬಾರಿ ಮಾಡಬೇಕು. ವಿಭಾಗದಲ್ಲಿ ಸೆಲ್ಫ್ ಔಟ್. ವೇಂಡರ್ ಯಾವುದೇ ಟಚ್ ಇಲ್ಲದೆ ಸೆಲ್ಫ್ ಔಟ್ ಆಗಿದ್ದಾರೆ. ಮತ್ತೊಮ್ಮೆ 2 ಪ್ರೀತಮ್ ಅಂಕವನ್ನು ಗಳಿಸಲೇಬೇಕಾದ ಒತ್ತಡದಲ್ಲಿ ನೀಲಕಾಯದ ಆಟಗಾರ. ಟ್ಯಾಕಲ್ ಆಗ್ತಾ ಇದೆ. ಯಶಸ್ವಿ ಟ್ಯಾಕಲ್. ಆದಿ ಈ ಬಾರಿ ಆಂಕಲ್ ಹೋಲ್ಡ್ ಮುಖಾಂತರ ಪ್ರಬಂಧಿಸ್ತಾ ಇದ್ದಾರೆ. ಐದು 3 ಆಳ್ವಾಸ್ ತಂಡದ ಪರವಾಗಿ ಉತ್ತಮವಾದ ಮತ್ತೊಂದು ಟ್ಯಾಕಲ್. ಮತ್ತೊಮ್ಮೆ ವಿನೋದ್ ನಾಯ್ಕ ಹೊಂದಾಣಿಕೆ ಹಿಡಿತ ಚೈನ್ ಟ್ಯಾಕಲ್ ನ ಮುಖಾಂತರ ಬಂಧಿಸ್ತಾ ಇದ್ದಾರೆ. ಮಹೇಶ್ ಜರ ಸರಿ ಸಾಕಷ್ಟು ಡೀಪ್ ಆಗಿ ಅಟ್ಯಾಕ್ ಮಾಡಿದ್ದಾರೆ. ಹಿಂದಿನಿಂದ ಯಾವುದೇ ಫಾಲೋ ಇರಲಿಲ್ಲ, ಅದನ್ನು ಗಮನಿಸಿಕೊಂಡ್ರು. 2 ಬಾರಿ, 3ನೇ ಬಾರಿ ಡೈರೆಕ್ಟ್ ಅಟ್ಯಾಕ್ ಮಾಡಿ ಪಾಯಿಂಟ್ ಅನ್ನು ತಂದಿದ್ದಾರೆ. ಈ ಕಡೆ ಚೇತನ್ 1 ಬಾರಿ ಯಶಸ್ವಿಯಾಗಿದ್ದಾರೆ, 1 ಬಾರಿ ಟ್ಯಾಕಲ್ ಆಗಿದ್ದಾರೆ, 1 ಬಾರಿ ಎಂಟಿ ರೈಸ್ ಕೊಡಿ.
ಈ ಬಾರಿ ಏನಾಗಿದೆ ಅನ್ನೋದನ್ನು ಕಾದು ನೋಡಿ. ಆಂಕಲ್ ಹೋಲ್ಡ್, ಯಶಸ್ವಿ ಟ್ಯಾಕಲ್ ಸಮಯಕ್ಕೆ ಸರಿಯಾಗಿ. ಆಕಾಶ್ ಕಡೆಯಿಂದ ಬ್ಲಾಕ್ ಬರ್ತಾ ಇದೆ, ಲೆಫ್ಟ್ ಕವರ್ ಜಾಗದಿಂದ, ರೈಟ್ ಕಾರ್ನರ್ ಜಾಗದಿಂದ ಆಂಕಲ್ ಹೋಲ್ಡ್. ಒಳ್ಳೆ ಕಾಂಬಿನೇಷನ್ ನಡುವೆ ಮತ್ತೊಮ್ಮೆ ಮಹೇಶ್. 3 ಜನ ಆಟಗಾರರ ನಡುವೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಟ್ಯಾಕಲ್ ಆದರೆ 2 ಅಂಕ ಸಿಗುತ್ತೆ ಡಿಫೆನ್ಸ್ ತಂಡ. 8-3ರಲ್ಲಿ 5 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಆಲ್ವಾಸ್. ಟೈಮ್ ಔಟ್. ಬದಲಾವಣೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಕಿರಣ್ ರವರನ್ನ ಅಂಕಣದ ಒಳಭಾಗ. ಅತ್ಯಂತ ಹೊಂದಾಣಿಕೆಯ ಹಿಡಿತ. ಮತ್ತದೇ ರೈಟ್ ಕಾರ್ನರ್ ಮತ್ತು ಲೆಫ್ಟ್ ಕವರ್ಗಳ ನಡುವೆ ಒಂದು ಅದ್ಭುತವಾದಂತಹ ಕಾಂಬಿನೇಷನ್. ಯಶಸ್ವಿ ಟ್ಯಾಕಲ್. ಯಶವಂತ ದಾಳಿ ಸಂಪಾದನೆ ಮತ್ತು ಔಟನ್ನು ಪಡಿ ವಂಚನೆ ಇದೀಗ. ಆಳ್ವಾಸ್ ತಂಡದ ಸೀನಿಯರ್ ಆಟಗಾರ, ಆಳ್ವಾಸ್ ತಂಡದ ವಿರುದ್ಧವೇ ದಾಳಿ. ಜೆರ್ಸಿ ಕೂಡ ನೋಡಬಹುದು ನೀವು. ಅದೇ ಜೆರ್ಸಿ ಜೊತೆಯಲ್ಲಿ ಇದೀಗ ಬೇರೆ ತಂಡದಲ್ಲಿ ಉತ್ತಮವಾದ ಪ್ರಯತ್ನ ಜಿಗಿಯುವಲ್ಲಿ ಯಶಸ್ಸು. ಆದರೆ ಮಿಡ್ ಲೈನ್ ಅನ್ನ ಕ್ರಾಸ್ ಮಾಡಕ್ಕೆ ಆಳ್ವಾಸ್ ತಂಡದ ಪರವಾಗಿ ಮಹೇಶ್ ದಾಳಿ ವಿಭಾಗದಲ್ಲಿ. ಕಿಲಿಗಾಂವ್ ತಂಡದ ಪರವಾಗಿ ಡಿಫೆನ್ಸ್ ಕಾಯ್ತಾ ಇದೆ ಟ್ಯಾಕಲ್ ಮಾಡೋದಕ್ಕಾಗಿ, ಆದರೆ ಅವಕಾಶವನ್ನ ನೀಡ್ತಾ ಇಲ್ಲ ದಾಳಿಕಾರ. ಎಂಟಿ ರೇಂಜ್ಗೆ ವಾಪಸ್ ಆದರೆ ಕಿರಣ್ ಲೆಫ್ಟ್ ರೈಡರ್. ಕಿಲಿಗಾಂವ್ ತಂಡದ ಪರವಾಗಿ ಬಂತು ಹಿಂದಿನಿಂದ ಡ್ಯಾಶ್. ಫಾಲೋ ಟ್ಯಾಕಲ್ ಅನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ಸು ಮತ್ತೊಮ್ಮೆ ಆಳ್ವಾಸ್. ಯಶವಂತ್ ಮತ್ತೊಮ್ಮೆ ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ. ಆಂಕಲ್ ಹೋಲ್ಡ್ ನ ಪ್ರಯತ್ನ ಉತ್ತಮವಾಗಿಲ್ಲ ಇಲ್ಲಿ. ಡಿಫೆನ್ಸ್ ವಿರುದ್ಧ ನೀಲ ಕಾಯ್ದ ದೊಡ್ಡ ಕಾಯ್ದ ದಾಳಿಕಾರ. ಈಗಾಗಲೇ 2 ಬಾರಿ ಇವರನ್ನು ಯಶಸ್ವಿಯಾಗಿ ಟ್ಯಾಕಲ್ ಮಾಡಲಾಗಿದೆ. ಮತ್ತದೇ ರೀತಿಯಾದಂತಹ ಟ್ಯಾಕಲ್, ಯಶಸ್ವಿ ಟ್ಯಾಕಲ್, ಮತ್ತೊಮ್ಮೆ ಹೊಂದಾಣಿಕೆಯ ಟ್ಯಾಕಲ್ ಆಳ್ವಾಸ್ ತಂಡದ ಡಿಫೆನ್ಸ್. ಮಹೇಶ್ ನಾಯಕ್ 4 ಜನ ಆಟಗಾರರ 16-3. ರಲ್ಲಿ ಪಂದ್ಯ. ಚುರುಕಾದ ಪರಿಚಲನೆಯ ಜೊತೆ ಬೋನಸ್ನ ಪ್ರಯತ್ನ. ಟ್ಯಾಕಲ್ ಮತ್ತು ಯಶಸ್ವಿ ಟ್ಯಾಕಲ್. ವಿನೋದ್ ನಾಯಕ್ ಈ ಬಾರಿ ಲೆಫ್ಟ್ ಕಾರ್ನರ್ ಹಾಗೂ ರೈಟ್ ಕವರ್ ನಡುವೆ ಒಂದು ಒಳ್ಳೆ ಕಾಂಬಿನೇಷನ್.
ನಿಮ್ಮ ರೈಡರ್ ಹತ್ರ ನೀವು ಮಾತಾಡೋ ಹಾಗಿಲ್ಲ, ನಿಮಗೆ ಕಾನೂನು ಗೊತ್ತಿದೆ. ವಾರ್ನಿಂಗ್ ಮಾಡಿದರೆ ಮತ್ತೆ ರಿಪೀಟ್ ಆದರೆ ಟೆಕ್ನಿಕಲ್ ಪಾಯಿಂಟ್ ಕಳ್ಕೊಳ್ತೀವಿ. ಮತ್ತೊಂದು ಆಲೋಚನೆ ಪಡೆಯುತ್ತ ಅಲ್ವಾಸ್ ಪ್ರೀತಮ್ ದಾಳಿ ವಿಭಾಗದಲ್ಲಿ 22-4 ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ. ನೀಲ ಕಾಯ್ದ ಆಟಗಾರ ಕಿಕ್ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಂದರೆ ಯಾವುದೇ ಅಂಕ ಇಲ್ಲ. ಮತ್ತೊಂದು ಟ್ಯಾಕಲ್ ಹೊಂದಾಣಿಕೆ ಹಿಡಿತದೊಂದಿಗೆ ಮಿಡ್ ಲೈನ್ ಹತ್ತಿರದಲ್ಲೇ ಮತ್ತೊಂದು ಟ್ಯಾಕಲ್ ಯಶಸ್ವಿಯಾಗ್ತಾ ಇದೆ ಆಳ್ವಾಸ್ ತಂಡಕ್ಕೆ. ವಿಭಾಗದಲ್ಲಿ ಬೋನಸ್ ಮಾಡುವ ಪ್ರಯತ್ನ. ಮತ್ತೊಂದು ದಾಳಿಯಲ್ಲಿ 2 ಅಂಕಗಳ ಸಂಪಾದನೆ. ಮತ್ತೊಮ್ಮೆ ಮಹೇಶ್ ತಂಡಕ್ಕೆ ಹಸಿರಿ ಆಗ್ತಾ ಇದ್ದಾರೆ. ಅಡ್ವಾನ್ಸ್ ಟ್ಯಾಕಲ್ ನ ಪ್ರಯತ್ನ ವಿಫಲವಾಗ್ತಾ ಇದೆ. ಹೊಂದಾಣಿಕೆಯ ಕೊರತೆ. ಏರಲ್ಲಿರುವಾಗಲೇ ರೀಚ್ ಮಾಡಿರೋ ಒಂದು ಒಳ್ಳೆ ರೀಚಿಂಗ್ ಇತ್ತು. ರೈಟ್ ಕವರ್ ಜಾಗದ ಒಳ್ಳೆ ಪ್ರಯತ್ನ ಕೂಡ ಇತ್ತು. ಹಿಂದಿನಿಂದ ಸಪೋರ್ಟ್ ಸಿಗಲಿಲ್ಲ. ರೀಚಿಂಗ್ ಕೂಡ ಅಷ್ಟೇ ಅದ್ಭುತವಾಗಿತ್ತು. 25-8 ಪಂದ್ಯ. ಯಶವಂತ್ ಮತ್ತೊಮ್ಮೆ ಮತ್ತೊಂದು ಯಶಸ್ವಿ ಟ್ಯಾಕಲ್. ಮತ್ತೊಮ್ಮೆ ಬಲಿಷ್ಠ ಆಟಗಾರನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ಹಲವು ಬಾರಿ
ಯಶವಂತ ವಿಭಾಗದಲ್ಲಿ 5 ಜನ ಆಟಗಾರರ ಮೇಲೆ ಎಚ್ಚರಿಕೆ ಹಂತಗಳು ನೀಡ್ತಾ ಇದ್ದಾರೆ. ಇಲ್ಲೊಂದು ಟ್ಯಾಕಲ್ ಪ್ರಯತ್ನ ಅಡ್ವಾನ್ಸ್ ನಲ್ಲಿ ಯಶಸ್ವಿ ಟ್ಯಾಕಲ್, ಹೊಂದಾಣಿಕೆಯ ಟ್ಯಾಕಲ್ ಕಿಳೆಗಾಂವ್ ತಂಡ. ರಲ್ಲಿ ಒಂದು ಟ್ಯಾಕಲ್ನ ಪ್ರಯತ್ನ, ಹೊಂದಾಣಿಕೆಯ ಪ್ರಯತ್ನ ಮತ್ತೊಮ್ಮೆ ಯಶಸ್ವಿ. ಮಿಡ್ ಲೈನ್ ಹತ್ತಿರದಲ್ಲಿ ಮತ್ತೊಂದು ಯಶಸ್ವಿ ಟ್ಯಾಕಲ್. ಮತ್ತೊಮ್ಮೆ ವಿನೋದ್ ನಾಯ್ಕ್ ಟೈ ಹೋಲ್ಡ್ ಮುಖಾಂತರ ಬಂಧಿಸ್ತಾ ಇದ್ದಾರೆ. ಯಶವಂತ್ ಗಾಳಿ ವಿಭಾಗದಲ್ಲಿ 29-10. ಹಾಫ್ ಟೈಮ್. ದ್ವಿತೀಯಾರ್ಧದ ಆರಂಭ. 29-10. 19 ಅಂಕಗಳ ಅಂತರದ ನಡುವೆ ಮುನ್ನಡೆಯನ್ನು ಕಾಪಾಡಿಕೊಂಡು ಆಳ್ವಾಸ್ ತಂಡ. ಯಶವಂತ್ ಮತ್ತೊಮ್ಮೆ ದಾಳಿಯಲ್ಲಿ, ಮತ್ತೊಮ್ಮೆ ಆದಿ ಆಗ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಇದೇ ರೀತಿಯ ಟ್ಯಾಕಲ್ ಪ್ರಯತ್ನ ವಿಫಲವಾಗಿತ್ತು. ಈ ಬಾರಿ ಕೂಡ 30-10, 20 ಅಂಕಗಳ ಅಂತರ. ಮತ್ತೊಂದು ಯಶಸ್ವಿ ಟ್ಯಾಕಲ್. ರೈಟ್ ಕಾರ್ನರ್ ಜಾಗದಿಂದ ಆಂಕಲ್ ಹೋಲ್ಡ್ ಬರ್ತಾ ಇದೆ, ಲೆಫ್ಟ್ ಕವರ್ ಜಾಗದಿಂದ ಬ್ಲಾಕ್ ಬರ್ತಾ ಇದೆ. ಕಾಂಬಿನೇಷನ್ ಟ್ಯಾಕಲ್ಗೆ ಬಲಿಯಾಗ್ತಾ ಇದ್ದಾರೆ ಕಿರಣ್. ಮಹೇಶ್ ಮತ್ತೊಮ್ಮೆ ಇಬ್ಬರು ಆಟಗಾರರ ನಡುವೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. चला बैंक ऑफ बरोडा ಒಳ್ಳೆ सामन्यासाठी आपण तयारीला लागायचं आहे. बैंक ऑफ बरोडा मुंबई संघ अंतिम सामन्यासाठी फायनलसाठी आपण तयारीत राहा. 5 मिनिट विश्रांती होईल. 5 मिनिटाची विश्रांतीनंतर अंतिम सामना. ಮಲ್ಲಿಕಾರ್ಜುನ್ 32-10 ಆಳ್ವಾಸ್ ತಂಡದ ಪರವಾಗಿ, ಕೀಲಗಾಂವ್ ತಂಡದ ಪರವಾಗಿ ಮಲ್ಲಿಕಾರ್ಜುನ್ ದಾಳಿಯಲ್ಲಿದ್ದಾರೆ. ಏಕಾಂಗಿಯಾಗಿ ಉಳ್ಕೊಂಡಿದ್ದಾರೆ. ಮತ್ತೊಂದು ಟ್ಯಾಕಲ್ ಬರ್ತಾ ಇದೆ ವಿನೋದ್ ನಾಯಕ್ ಕಡೆಯಿಂದ. ಯಶಸ್ವಿ ಟ್ಯಾಕಲ್ನೊಂದಿಗೆ ಮತ್ತೊಂದು ಆಲ್ಔಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 30 ಪ್ರೀತಮ್